जाल तेलीपल मारे ಒಂಜಿ ಸೀಲಿಂಗ್ ಮನ್ಪರ ನಾಲ್ ಜನ ಅನ್ಎಕ್ಸ್ಪೆಕ್ಟೆಡ್ ಅದು ಈಗ ಮೂವತ್ತಲ್ಲಿ ಹೋದ ಅದು ನಿನ್ನೆ ಒಂದು ಲೆಸಕ್ಕೆ ಹೆಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ನಮ್ ಹಾಸನ್ ಟು ಸಕಲೇಶ್ಪುರ್ ರೂಟ್ ಅಂತೂ ಈಗ ಸೂಪರ್ ಆಗಿದೆ. ಹಾಗಾಗಿ ಮನೆಯಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಸನಿಂದ ನಾನು ಚಾರ್ಮಾಡಿಗೆ ಹೋಗ್ತಾ ಇದ್ದೀನಿ. ಈ ಸಲ ಚಾರ್ಮಾಡಿಗೆ ಹೋಗ್ಬೇಕಾದ್ರೆ ಸಕಲೇಶ್ಪುರ್ ರೂಟ್ ಆಗಿ ಜನ್ನಾಪುರ ಆಗಿ ಹೋಗ್ತಾ ಇದೀವಿ. ನಾವು ಹಾಸನಿಂದ ಹೊರಡ್ಬೇಕಾದ್ರೇನೆ 5 ಗಂಟೆ ಆಗಿತ್ತು. ಅಲ್ಲಿಂದ ನಾವು ನಮ್ಮೂರಲ್ಲಿ ಜಾತ್ರೆ ನಡೀತಾ ಇತ್ತು. ಸೊ ಹಾಗಾಗಿ ಉಜಿರೆಯಲ್ಲಿ ನಡ್ವಲ್ ಜಾತ್ರೆ, ಸಿರಿ ಜಾತ್ರೆ ಅಂತಾರೆ. ಅಲ್ಲಿ ಪ್ರತಿ ವರ್ಷ ಹೋಗಿ ಹರಕೆದು ದುಡ್ಡು ಏನಾದ್ರು ಆತರ ಹಾಕೋರು ಹಾಕ್ಬೋದು. ಅದು ಜಾತ್ರೆ ಟೈಮಲ್ಲಿ ತುಂಬಾ ಹೆಚ್ಚಾಗಿ ಹಾಕ್ತಾರೆ. ಸೊ ಹಾಗಾಗಿ ನಾನು, ನಮ್ಮಮ್ಮ, ಹಾಗೆ ನನ್ನ ಗಂಡ, ನಮ್ಮ ವಿಕ್ಕಣ್ಣ, ಅವ್ರ ವೈಫ್ ಎಲ್ಲರೂ ಹೋಗಿದ್ವಿ. ಪ್ರತಿ ವರ್ಷ ಅಲ್ಲಿ 2-3 ದಿವಸ ಜಾತ್ರೆ ನಡೆಯುತ್ತೆ. ಅದ್ರಲ್ಲಿ 2ನೇ ದಿವಸ ಎಲ್ಲರೂ ಜಾಸ್ತಿ ಜನ ಸೇರ್ತಾರೆ. ಯಾಕಂದ್ರೆ ಮೇಯ್ನ್ ಆಗಿ ಅಲ್ಲಿ ಸಿರಿಗಳ ಜಾತ್ರೆ ಅಂತಲೇ ಹೇಳ್ತಾರೆ. ಅಂದ್ರೆ ಸಿರಿಗಳು ದರ್ಶನ ಇರ್ಬೋದು, ಆಮೇಲೆ ಮಹಿಷಂದಾಯ ಕೋಲ ಇರ್ಬೋದು, ಆಮೇಲೆ ಅಬ್ಬಗದಾರಗ ಅಂತ ಅವರು ಚೆನ್ನಿಮಣೆ ಆಟ ಇರ್ಬೋದು, ಎಲ್ಲ ಕಾಣಕ್ ಸಿಗೋದು ಅವತ್ತೇ. ಸೊ ಹಾಗಾಗಿ ಅವತ್ತು ಜಾಸ್ತಿ ಜನ ಸೇರ್ತಾರೆ. ಅದಷ್ಟೇ ಅಲ್ಲದೆ ದೇವರ ಬಲಿ ಕೂಡ ಇರುತ್ತೆ. ಇಲ್ಲಿ ಜನರು ಅಬ್ಬಗದಾರಗ, ಚೆನ್ನಿಮಣೆ ಆಟ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ಮಹಿಷಂದಾಯ ಕೋಲ ಇರುತ್ತೆ. ಸೊ ಅಲ್ಲಿ ಇದನ್ನ ನೋಡಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ರು. ಇನ್ನು ನಾವು ಆಲ್ರೆಡಿ ತುಂಬಾ ಲೇಟ್ ಆಗಿತ್ತಲ್ಲ, ಸೊ ಪಾಪುನ ಕರ್ಕೊಂಡು ಹೋಗಿರೋದ್ರಿಂದ ಜಸ್ಟ್ ದೇವ್ರಿಗೆ ಕೈ ಮುಗ್ದು ಹರಕೆ ಹಾಕಿ ಬಂದ್ರೆ ಸಾಕು ಅಂತ ಹೇಳಿ ಹೋಗಿದ್ವಿ. ಹಾಗಾಗಿ ಎಲ್ಲ ಬೇಗ ಬೇಗ ಹರಕೆ ಹಾಕಿ ಹಾಗೆ ಅಲ್ಲಿ ಊಟದ ಅರೇಂಜ್ಮೆಂಟ್ ಕೂಡ ಇರುತ್ತೆ. ಸೊ ಅಲ್ಲೇ ಎಲ್ಲಾರು ಊಟ ಮಾಡ್ಕೊಂಡು ಇನ್ನು ನಮ್ ವಿನೋದಣ್ಣನು ಬಂದಿದ್ರು. ಅವರು ಎಲ್ಲ ಹೋಗಿ ಹರಕೆ ಹಾಕಿ ಇನ್ನು ಸಂತೆ ಹೇಗಿದ್ರು ಸುತ್ತಬೇಕಲ್ಲ. ಸೊ ಹಾಗಾಗಿ ಅಲ್ಲೇ ಸಂತೆ ಸುತ್ತ ಏನೋ ಜ್ಯೂಸು ಅದು ಇದು ಅಂತೆಲ್ಲ ಕುಡ್ಕೊಂಡು ಮನೆಗೆ ಹೊರಟ್ವಿ. ನಾನು ಈ ಸಲ ಹಾಸನಿಂದ ಮೇಯ್ನ್ ಆಗಿ ಊರಿಗೆ ಬಂದಿದ್ದು ಯಾಕಂದ್ರೆ ನಮ್ ಪಕ್ಕದ ಮನೆ ಹುಡುಗಿದು ಮದ್ವೆ ಇತ್ತು. ಚಿಕ್ಕ ವಯಸ್ಸಿಂದ ನಾವೆಲ್ಲ ಒಟ್ಟಿಗೆ ಬೆಳೆದವರು. ಇವರೆಲ್ಲ ನಮಗೆ ಅಕ್ಕ ಅಕ್ಕ ಅನ್ಕೊಂಡು ತುಂಬಾನೇ ಕ್ಲೋಸ್. ಅಂದ್ರೆ ಒಂದು ಸ್ವಂತ ಅಕ್ಕ ತಂಗಿ ಹೇಗಿರ್ತಾರೆ ನೋಡಿ, ಆ ತರ ನಮ್ ರಿಲೇಶನ್ಶಿಪ್ ಬೆಳೆದಿತ್ತು. ಇನ್ನು ಬೆಳಗ್ಗೆ ಮದ್ವೆ ಎಲ್ಲ ಮುಗಿಸ್ಕೊಂಡ್ ಬಂದು ಇದು ನೈಟ್ ರಿಸೆಪ್ಷನ್ ನಡೀತಾ ಇತ್ತು. ಸೊ ಹಾಗಾಗಿ ಅಲ್ಲೂ ನಾವು ಹೋಗಿದ್ವಿ. ನನಗಷ್ಟೇ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಅಲ್ಲ, ಅವ್ರಿಬ್ರಿಗೂ ನನ್ನ ಮೇಲೆ ತುಂಬಾನೇ ಅಟ್ಯಾಚ್ಮೆಂಟ್ ಬೆಳೆದಿತ್ತು. ಚಿಕ್ಕ ವಯಸ್ಸಿಂದಲೂ ಏನಿದ್ರು ನನ್ನ ಹತ್ರ ಶೇರ್ ಮಾಡ್ತಿದ್ರು. ಸೊ ಹಾಗಾಗಿ ಸ್ವಂತ ಅಕ್ಕ ತಂಗಿಲೆ ಯಾವ ಬಾಂಡಿಂಗ್ ಬೆಳಿಬೇಕು ಅಂತಲೂ ಇಲ್ಲ ಅಲ್ವಾ. ಇನ್ನು ಅವಳ ಮದ್ವೆ ಡೇಟ್ ಫಿಕ್ಸ್ ಆಗಿದ್ದ ದಿನಾನೇ ಫಿಕ್ಸ್ ಆಗಿದ ತಕ್ಷಣ ನನಗೆ ಫೋನ್ ಮಾಡಿ, ಅಕ್ಕ ನಂದು ಈ ಡೇಟಿಗೆ ನನ್ನ ಮದುವೆ, ನೀವು ಮಿಸ್ ಮಾಡಂಗಿಲ್ಲ ಅಂತ ಎಲ್ಲ ಹೇಳಿದ್ಲು. ಸೊ ಅವಳ ಮದ್ವೆನ ಯಾವ್ದು ಮಿಸ್ ಮಾಡ್ದಂಗೆ ಎಲ್ಲದಕ್ಕೂ ಅಟೆಂಡ್ ಆದೆ. ಇನ್ನು ನೆಕ್ಸ್ಟ್ ಅವಳನ್ನ ಕಳಿಸ್ಕೊಡ್ಬೇಕಾದ್ರೂ ಅಷ್ಟೇ ನಾವು ಮನೆ ಹತ್ರ ಹೋಗಿದ್ವಿ. ಆದ್ರೆ ಅವಳ ಮುಖ ಅಂತೂ ನಿಜವಾಗ್ಲೂ ನೋಡಕ್ ತುಂಬಾನೇ ಬೇಜಾರಾಗ್ತಾ ಇತ್ತು. ಹೆಣ್ಮಕ್ಳು ಮದ್ವೆ ಮನೇಲಿ ಎಷ್ಟೇ ಖುಷಿಯಾಗಿದ್ರು ಇನ್ನು ಸಂಜೆ ಆಗ್ತಾ ಬಂದಾಗೆ ನನ್ ಗಂಡನ ಮನೆಗೆ ಹೊರಡ್ಬೇಕು ಅನ್ನೋ ಅಪಾರವಾದ ಮನಸ್ಸಿರುತ್ತಲ್ಲ. ಸೊ ಅದಂತೂ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಇನ್ನು ಎಲ್ಲರೂ ಸಪ್ಪಗಾಗಿದ್ರೆ ಇವಳೆಲ್ಲ ಅಳ್ತಾಳೆ ಅಂತ ಹೇಳ್ಬಿಟ್ಟು ತುಂಬಾ ಎಲ್ಲರೂ ಕಂಟ್ರೋಲ್ ಮಾಡ್ಕೋತಾ ಇದ್ರು. ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕಡೆಗೊಂದ್ಸಲ ಅವಳನ್ನ ನೋಡಿದಾಗ ಆ ಕಣ್ಣೀರ್ ಬಂದೇ ಬಿಡುತ್ತೆ. ಅದಷ್ಟೇ ಅಲ್ಲ, ಇನ್ನು ಹುಡುಗನ್ ಮನೆ ಹೇಗಿದೆ, ಅವರೆಲ್ಲ ಹೇಗಿರ್ತಾರೆ ಅಂತ ನೋಡೇ ಇರೋದಿಲ್ಲ ನೋಡಿ. ಅಂತ ಮನೆಗೆ ಹೋಗಿ ಕಾಲಿಡ್ಬೇಕಾದ್ರೆ ಎಷ್ಟು ತಾನೇ ಭಯ ಆಗಲ್ಲ. ನನಗಂತೂ ಯಾರ್ ಮದ್ವೆ ಆಗ್ತಾ ಇದ್ರು ಅಷ್ಟೇ, ಅವ್ರನ್ನೆಲ್ಲ ನೋಡಿದಾಗ ನನ್ ಸ್ಟೋರಿ ಎಲ್ಲ ಒಂದ್ಸಲ ರಿವೈಂಡ್ ಮಾಡ್ಕೋತೀನಿ. ಇನ್ನು ಪಾಪ ಇಲ್ಲಿ ಇವಳಿಗೆ ಎಷ್ಟು ಸಮಾಧಾನ ಮಾಡಿದ್ರು ಅವಳು ಒಂಥರ ತುಂಬಾನೇ ಅಳ್ತಾ ಇದ್ಲು. ನಮಗಂತೂ ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ಹೆಣ್ಮಕ್ಳಿಗೆ ಮದ್ವೆ ಆಯ್ತು ಅಂದಾಗ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ತವರ್ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಂತೂ ತಡ್ಕೊಳಕ್ಕೆ ಆಗಲ್ಲ. ಇದೊಂಥರ ಎಷ್ಟು ಕಷ್ಟ ಅಂದ್ರೆ ಹೇಳ್ಕೊಳಕ್ಕೂ ಸಾಧ್ಯ ಇಲ್ಲ. ನಮ್ ಹುಡುಗಿ ಅಂತೂ ಹತ್ತು ಅವಳ ಗಂಡನ ಮನೆಗೆ ಹೊರಟೇ ಬಿಟ್ಲು. ಇನ್ನು ನೆಕ್ಸ್ಟ್ ಡೇ ನಮ್ ವಿಕ್ಕಣ್ಣ ಅವರು ನನ್ನ ರೂಮ್ ನ ಸ್ವಲ್ಪ ಆಲ್ಟರ್ ಮಾಡ್ತಾ ಇದ್ರು.
ಇಲ್ಲಿ ರೂಮಿಗೆ ಅಂಚು ಹಾಕ್ಸಿರ್ಲಿಲ್ಲ, ಶೀಟ್ ಹಾಕ್ಸಿದ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಶೆಕೆ ಜಾಸ್ತಿನೇ ಇತ್ತು. ಹಾಗಾಗಿ ನಮ್ಮ ಅಣ್ಣ ಅವರೇ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಮಾಡೋದಲ್ವಾ, ಸೊ ಹಾಗಾಗಿ ಇದನ್ನ ಕ್ಲೋಸ್ ಮಾಡಿಸಿದ್ರೆ ಸ್ವಲ್ಪ ಶೆಕೆ ಕಡಿಮೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಮನೆಗಳಿಗೆಲ್ಲ ಶೀಟ್ ಹಾಕ್ಸಿರ್ತೀವಲ್ಲ, ಅಲ್ಲಿ ಸ್ವಲ್ಪ ಶೆಕೆ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಫ್ಯಾಬ್ರಿಕೇಶನ್ ಇಂದ ಈ ತರ ಅದ್ರ ಅಡಿಗೆ ಮತ್ತೆ ಚಾವಣಿ ಹಾಕ್ಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೂನು. ಅದಷ್ಟೇ ಅಲ್ಲದೆ ಸ್ವಲ್ಪ ಶೆಕೆನೂ ಕಡಿಮೆ ಆಗುತ್ತೆ. ಆಲ್ರೆಡಿ ನಾನು ರೂಮಲ್ಲಿ ಹಾಕಿದ್ರು, ಆದ್ರೆ ಸ್ವಲ್ಪ ಫ್ಯಾನ್ ಫಿಟ್ಟಿಂಗ್ ಕರೆಕ್ಟ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಫ್ಯಾನ್ ಫಿಟ್ಟಿಂಗ್ ಕೂಡ ಮಾಡಿ ಇನ್ನು ಅದ್ರ ಅಡಿಗೆ ಮತ್ತೆ ಚಾವಣಿನ ಹಾಕ್ತಾ ಇದ್ದಾರೆ. ಒಂದ್ ಅರ್ಧ ಗಂಟೆ ಕೆಲಸ ಅಲ್ವಾ, ಮಾಡಿದ್ರೆ ಆಯ್ತು ಅಂತ ಹೇಳಿ ಬೆಳಗ್ಗೆ ಅವ್ರು ಕೆಲ್ಸಕ್ಕೆ ಹೊರಡೋ ಇದ್ರಲ್ಲಿ ಪಾಪ ಅರ್ಜೆಂಟ್ ಆಗಿ ಮಾಡ್ಕೊಟ್ರು. ಇನ್ನು ಇಲ್ಲಿರೋರು ಅಣ್ಣನ್ ಫ್ರೆಂಡ್ಸೇ, ಅವರೆಲ್ಲಾರು ಈ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ನಡೆಸ್ತಾ ಇದ್ದಾರೆ. ಒಬ್ರು ಕೆಲಸ ಇದ್ದಾಗ ಒಬ್ರು, ಇನ್ನೊಬ್ರು ವಹಿಸ್ಕೊಂಡಾಗ ಮತ್ತೊಬ್ರು ಅಂತ ಸೇರ್ಕೊಂಡು ಎಲ್ಲ ಕಡೆಗೆ ಜೊತೆಗೆ ಹೋಗ್ತಾರೆ. ಜೊತೆಗೆ ಹೋಗಿ ಕೆಲಸ ಮಾಡೋದ್ರಿಂದ ಕೆಲಸ ಕೂಡ ಬೇಗ ಬೇಗ ಮುಗಿಯುತ್ತೆ. ಇನ್ನು ಅವ್ರವ್ರ ಓನರ್ಶಿಪ್ ಕೂಡ ಉಳ್ಕೊಳ್ಳುತ್ತೆ. ಇವರೆಲ್ಲ ಸೇರ್ಕೊಂಡ್ ಮನೇಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಯಾಕಂದ್ರೆ ಅಷ್ಟೊಂದ್ ಹರಟೆ ಹೊಡ್ಕೊಂಡ್ ಕೆಲಸ ಮಾಡ್ತಾರೆ. ಇನ್ನು ನಾನ್ ವಿಡಿಯೋ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಕೆಲವ್ರು ಫೋರ್ಸ್ ಕೂಡ ಕೊಡ್ತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ, ಎಲ್ಲ ಸೇರ್ಕೊಂಡು ಚೆನ್ನಾಗಿ ಕೆಲಸ ಎಲ್ಲ ಮುಗಿಸ್ಕೊಟ್ರು. ಇನ್ನು ನನ್ ಪಾಪುಗೆ 6 ತಿಂಗಳು ಕಳೀತಲ್ವಾ, ಅವಳಿಗೆ ರಾಗಿ ಸರಿನ ಕೊಡ್ತಾ ಇದ್ದೀನಿ. ಬರೀ ರಾಗಿ ಸರಿ ಬೇಡ, ಅದ್ರ ಜೊತೆಗೆ ಏನಾದ್ರೂ ಆಡ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಮೈಸೂರು ಬೇಳೆ ಮತ್ತೆ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ಅದನ್ನ ಆಮೇಲೆ ಬಿಸಿಲಲ್ಲಿ ಒಣಗಕ್ಕಿಡ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಜಾಸ್ತಿ ಕಾಳುಗಳು ಯಾವುದು ಬೇಡ, ಸಿಂಪಲ್ ಆಗಿ ಇದೇ ಇರ್ಲಿ ಅಂತ ಹೇಳಿ ಇದನ್ನೆರಡನ್ನ ಆಡ್ ಮಾಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಇನ್ನು ರಾಗಿನೂ ಅಷ್ಟೇ ಚೆನ್ನಾಗಿ 2 ದಿವಸದಿಂದ ಮೊಳಕೆ ಎಲ್ಲ ಕಟ್ಸಿ ನೀಟಾಗಿ ಅದ್ರಲ್ಲಿ ಇದ್ದಿದ್ದು ಕಲ್ಲೆಲ್ಲ ಹಾಯಿಸಿ ಅದನ್ನ ಚೆನ್ನಾಗಿ ಇನ್ನೊಂದ್ 2 ಸಲ ಎಲ್ಲ ತೊಳೆದು ಇದ್ರ ಜೊತೆಗೇನೆ ಸೇರಿಸಿ ಬಿಸಿಲಲ್ಲಿ ಒಣಗಕ್ಕಿಡ್ತಾ ಇದ್ದೀನಿ. ಇನ್ನು ಮಳೆಗಾಲ ಎಲ್ಲ ಸ್ಟಾರ್ಟ್ ಆದ್ರೆ ಅದನ್ನ ಬಿಸಿಲಲ್ಲಿ ಒಣಗ್ಸಕ್ ಆಗಲ್ವಲ್ಲ, ಸೊ ಹಾಗಾಗಿ ಇಲ್ಲಿ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ ಹೇಳಿ ಹೀಗೆ ಬಟ್ಟೆ ಮೇಲೆ ಹರವಿ ಅದನ್ನ ಇಡ್ತಾ ಇದ್ದೀನಿ. ಇದೊಂಥರ ಮಿಲೆಟ್ಸ್ ಪೌಡರ್ ಅಂತಲೇ ಹೇಳ್ಬೋದು, ಆದ್ರೆ ಸ್ವಲ್ಪ ಐಟಮ್ಸ್ ಕಮ್ಮಿ. ಸದ್ಯಕ್ಕೆ ಡೈಜೆಷನ್ ಆಗುವಂತದ್ದು ಕೊಡ್ಬೇಕಲ್ವಾ, ಸೊ ನಿಧಾನಕ್ಕೆ ಒಂದೊಂದೇ ಕಾಳನ್ನ ಎಲ್ಲ ಆಡ್ ಮಾಡ್ಕೊಂಡು ಅದಾದ್ಮೇಲೆ ಅವಳಿಗೆ ನೀಟಾಗಿ ಎಲ್ಲಾನು ಕೊಡೋಣ. ಈಗ ಸದ್ಯಕ್ಕೆ ಇದೊಂದು ಸಾಕು ಅಂತ ಹೇಳಿ ಹೀಗ್ ಮಾಡ್ತಾ ಇದ್ದೀನಿ. ಇದನ್ನ ನೀಟಾಗಿ ಬಿಸಿಲಲ್ಲಿ ಒಂದ್ 3 ದಿವಸ ಒಣಗಿಸಿ ಅದಾದ್ಮೇಲೆ ಪುಡಿ ಮಾಡ್ಕೊಂಡ್ರೆ ಮಿಲೆಟ್ಸ್ ಪೌಡರ್ ರೆಡಿ ಆಗುತ್ತೆ. ಇನ್ನು ನಮ್ಮ ಅಜ್ಜಿ ಮನೇಲಿ ನಮ್ಮ ಅತ್ತೆಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಅವ್ರನ್ನ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮ್ ದೊಡ್ಡಮ್ಮನ್ ಮಗ, ಅಣ್ಣ, ಅತ್ತಿಗೆ ಎಲ್ಲಾರು ಬಂದಿದ್ರು. ಅವ್ರಂತೂ ಪಾಪುನ ಈ ತರ ಕೂರಿಸ್ಕೊಂಡು ನೀಟಾಗಿ ಆಟ ಆಡಿಸ್ತಾ ಇದ್ರು. ನಮ್ಮ ಅತ್ತಿಗೆಗೂ ಅಷ್ಟೇ 2 ಹೆಣ್ಮಕ್ಳು. ಸೊ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಇನ್ನೂ ಇಷ್ಟ. ಇಬ್ರು ಮಾವಂದ್ರ ಮನೇಲಿ ದೊಡ್ಡ ಮಾವನ್ ಮನೇಲಿ ದೈವ ದೇವ್ರು ಇದ್ದಾರೆ. ಸೊ ಹಾಗಾಗಿ ಚಿಕ್ಕ ಮನೆಗ್ ಹೋಗಿ ಅತ್ತೆನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ದೊಡ್ಡ ಮನೆಗೂ ಹೋಗಿ ಅಲ್ಲಿ ದೈವ ದೇವರಿಗೆ ಎಲ್ಲ ಕೈ ಮುಗ್ದು ಬಂದ್ವಿ. ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಆಗಿ ನಮ್ ಫ್ಯಾಮಿಲಿಗೆ ಒಬ್ರು ಆಡ್ ಆದ್ರು. ನಾವು ಮಿಡಲ್ ಕ್ಲಾಸ್ ಜನ ನೋಡಿ, ಇಲ್ಲಿ ಏನಾದ್ರೂ ವಸ್ತು ತಂದ್ರುನು ಅದನ್ನ ನಾವು ಮನುಷ್ಯರ ತರ ಟ್ರೀಟ್ ಮಾಡ್ತೀವಿ. ಹಾಗಾಗಿ ನಮ್ ವಿಕ್ಕಿ ಅಣ್ಣ ಇಲ್ಲಿ ಬೈಕ್ ನ ತಗೊಂಡ್ರು. ಇನ್ನು ಶೋರೂಮಿಗೆ ಬೈಕ್ ನ ಬಿಡಿಸ್ಕೋಬೇಕಾದ್ರೆ ನಮ್ಮಮ್ಮ, ಆಮೇಲೆ ನನ್ ಮಗಳು, ವಿಕ್ಕಿ ಅಣ್ಣ ಅವರ ಹೆಂಡತಿ ಅಂದ್ರೆ ನಮ್ಮ ಅತ್ತಿಗೆ ಎಲ್ಲಾರು ಹೋಗಿದ್ರು. ನಾನು ಪುಟಾಣಿ ಪಾಪುನ ಕರ್ಕೊಂಡು ಏನ್ ಹೋಗೋದು ಅಂತ ಹೇಳಿ ನಾನ್ ಹೋಗಿರ್ಲಿಲ್ಲ. ಅಲ್ಲಿ ಹೋದಾಗ ಇನ್ನು ಮಕ್ಕಳಿಗೋಸ್ಕರ ಈ ಚಾಕ್ಲೇಟ್ ಟೆಂಪ್ಟೇಷನ್ ಇರುತ್ತೆ ನೋಡಿ, ಅದನ್ನ ಕೊಟ್ಟಿದ್ರು. ಈ ಡಿಚುಗೆ ಮತ್ತೆ ವಂಶಿಗೆ ಅಂತೂ ತುಂಬಾನೇ ಖುಷಿ. ಅದನ್ನ ಇಟ್ಕೊಂಡು ಎಲ್ಲಾರ್ಗು ತೋರಿಸ್ತಾ ಇದ್ರು, ಗಿಫ್ಟ್ ಕೊಟ್ರು ಅಂತ ಹೇಳಿ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹಾಗಾದ್ರೆ ಲೈಕ್ ಮಾಡ್ತೀರಾ ಅಲ್ವಾ?